Hello, good afternoon to all of you. I'm Professor Dr. P. Surendra Padya, ಸ್ಪೀಕಿಂಗ್ ಫ್ರಮ್ ಬ್ಯಾಂಗ್ಳೂರ್. ಈಗ ಅಷ್ಟಕ ವರ್ಗ ನಿಮಗೆ ಆಲ್ರೆಡಿ ಹೇಳಿದ್ದೇನೆ. ಅಷ್ಟಕ ವರ್ಗದಲ್ಲಿ ವೆರೈಟೀಸ್ ಆಫ್ ವಿಡಿಯೋ ನಾನು ಅಪ್ಲೋಡ್ ಮಾಡಿರ್ತೇನೆ. ಇದು ಲೇಟೆಸ್ಟ್ ಆಗಿ ಎಡಿಷನ್ ಮಾಡ್ತಾ ಇರೋದು. ಓಕೆ, ಈಗ ಭಿನ್ನಾಷ್ಟಕ ವರ್ಗ ಅಂದರೆ ಏನಂದರೆ ಸಿ ಎಲ್ಲ ಗ್ರಹಗಳಿಗೂ ಎಲ್ಲ ಮನೆಯಲ್ಲಿಯೂ ಪಾಯಿಂಟ್ಸ್ ಇರ್ತದೆ. ಇಲ್ಲಿ ಸೂರ್ಯನಿಂದ ಹಿಡಿದು ಸೂರ್ಯ, ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಶನಿ, ರಾಹುಕೇತುನ ನಾವು ತಗೊಳ್ಳೋದಿಲ್ಲ. ಸೊ 7 ಗ್ರಹ ಮತ್ತು ಲಗ್ನ. ಪ್ರತಿಯೊಂದು ಗ್ರಹಗಳಿಗೂ ಅದು ಹೇಗೆ ಹಾಕ್ತಾರೆ ಅನ್ನೋದು ಬೇಡ ಈಗ ನಮಗೆ. ಸೊ ನೀವು ಭಿನ್ನಾಷ್ಟಕ ವರ್ಗ ಗೊತ್ತಿದ್ರೆ ಸಾಕು, ಆಯಿತಾ. ಆದರೆ ಅದರಲ್ಲಿ ನಾವು ಕನ್ಸರ್ನ್ ಯಾವುದು ಅಂತ ಕೇಳಿದರೆ 6, 8, 12ನೇ ಮನೆ ನಮಗೆ ಭಾಳ ಕನ್ಸರ್ನ್ ಆಗಿರುತ್ತೆ. ಅದರಲ್ಲಿ ಮುಖ್ಯವಾಗಿ 6ನೇ ಮನೆ. ಓಕೆ, ಇದು ಇವರದ್ದು ನೋಡಿ, ಮಿಥುನ ಲಗ್ನಕ್ಕೆ 6ನೇ ಮನೆ 8 ಸ್ಕೋರ್ಪಿಯೋ ಬರ್ತದೆ, ಆಯಿತಾ. ಈಗ ನಾವು ನೋಡೋಣ ಸರ್ವಾಷ್ಟಕ ವರ್ಗ ಇವರದ್ದು ಹೇಗಿದೆ ಅಂತ ನೋಡೋಣ. ಸರ್ವಾಷ್ಟಕ ವರ್ಗ ಇವರದ್ದು ನೋಡಿ ಚೆನ್ನಾಗಿದೆ, ಆದರೆ 6ನೇ ಮನೆಯಲ್ಲಿ 25 ಪಾಯಿಂಟ್ ಇದೆ. ಇಟ್ ಈಸ್ ಲೆಸ್ ದೆನ್ 28. ಓಕೆ, 12ನೇ ಮನೆ 20 ಇದೆ, 8ನೇ ಮನೆ 25. ಇವರು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಅಂದರೆ ಬಾರ್ನ್ ವಿತ್ ಪೂರ್ವ ಪುಣ್ಯ. ಓಕೆ, ಪೂರ್ವ ಪುಣ್ಯ ಅದು ಹೇಗೆ ಗೊತ್ತಾಗ್ತದೆ ಅಂದರೆ ಪಂಚಮ ಸ್ಥಾನವನ್ನು ನೋಡಿ, ಅಲ್ಲಿ ಬುಧ ಶುಕ್ರ ಇಬ್ಬರು ಒಟ್ಟಿಗೆ ಇದ್ದಾರೆ. ಲಕ್ಷ್ಮೀನಾರಾಯಣ ಯೋಗವನ್ನು ತೀರ್ಕೊಂಡು ಬಂದ ಪಂಚಮ ಸ್ಥಾನ ಅದು ನಿಮ್ಮದು ಪಾಸ್ಟ್ ಲೈಫ್ ಪೂರ್ವ ಪುಣ್ಯ ಸ್ಥಾನ ಅಂತ, ಆಯಿತಾ. ಸೊ ಅದು ಈಗ ನಮಗೆ ಬೇಡ. ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಭಿನ್ನಾಷ್ಟಕ ವರ್ಗವನ್ನು ಮಾತ್ರ ತೆಗೆದುಕೊಂಡು ನಿಮಗೆ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, 1ನೇ ಸೂರ್ಯ ಭಿನ್ನಾಷ್ಟಕ ವರ್ಗದಲ್ಲಿ ಇಲ್ಲಿ ಮಿಥುನದಲ್ಲಿ 4 ಇದೆ, ಆಮೇಲೆ ಕಟಕದಲ್ಲಿ 5, ಸಿಂಹದಲ್ಲಿ 4, ಆಮೇಲೆ ಕನ್ಯಾದಲ್ಲಿ 7, ಆಮೇಲೆ ತುಲಾದಲ್ಲಿ 4 ನೋಡಿ, ವೃಶ್ಚಿಕದಲ್ಲಿ 1. ಸೂರ್ಯ ಕಮ್ಮಿ ಇದೆಯಲ್ಲ, ನಮಗೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸೂರ್ಯ 1 ಪಾಯಿಂಟ್ ಇರೋದು ನಮಗೂ ಒಳ್ಳೆಯದು, ಈ ನೇಟಿವ್ಗೆ ಒಳ್ಳೆಯದು. ಚಂದ್ರ ಇಲ್ಲಿ ಎಷ್ಟು ಹಾಕಿದ್ದಾನೆ ನೋಡಿ, 5 ಪಾಯಿಂಟ್ ಹಾಕಿದ್ದಾನೆ. ಚಂದ್ರ 5 ಅಂದರೆ ನೀವು ಹೇಳ್ಬೋದು ಚಂದ್ರನಿಂದಾಗಿ ಕಾಮನ್ ಕೋಲ್ಡ್, ನೆಗಡಿ, ಶೀತ, ನೆಗಡಿ, ಕೆಮ್ಮು, ಕಫ. ಆಮೇಲೆ ಕಾಲಪುರುಷನಿಂದ 4ನೇ ಮನೆ ಕ್ಯಾನ್ಸರ್, ಅದು ಚೆಸ್ಟ್ ಆ್ಯಂಡ್ ಅವರ್ ಸೌಲ್, ಹೃದಯ, ಅದನ್ನು ತೋರಿಸ್ತದೆ. ಅಂದರೆ ಏನಾಯಿತು, ಇವರಿಗೆ ಎದೆ ಸಂಬಂಧಿತ ಬೇನೆಗಳು, ಚೆಸ್ಟ್, ಹೃದಯ ಸಂಬಂಧಿತ ಸ್ಟಂಟ್ ಹಾಕುವುದು ಇಂಥದ್ದೆಲ್ಲ ಬರ್ಬೋದು. ಚಂದ್ರ ಯಾವಾಗಲೂ ಎಮೋಷನ್ ಮೂಡಿ. ಕುಜ 2 ಇದೆ, ಏನು ತೊಂದರೆ ಇಲ್ಲ. ಆಮೇಲೆ ಬುಧ ಎಷ್ಟಿದೆ ನೋಡೋಣ. ಬುಧ 8ನೇ ಮನೆಯಲ್ಲಿ 3 ಇದೆ, ನೋ ಪ್ರಾಬ್ಲಮ್. ಗುರು ನೋಡಿ 7 ಕೊಟ್ಟಿದ್ದಾನೆ. ಈ ಗುರು 7 ಕೊಟ್ಟರೆ ಏನಾಗ್ತದೆ ಅಂದರೆ ಇವರಿಗೆ ಈ ಲಿವರ್ ಪ್ರಾಬ್ಲಮ್ ಬರುವ ಸಾಧ್ಯತೆ ಇದೆ, ಗಾಲ್ ಬ್ಲಾಡರ್ ಪ್ರಾಬ್ಲಮ್ ಬರುವ ಸಾಧ್ಯತೆ ಇದೆ. ಯಾಕಂದರೆ ಇವರಿಗೆ ಹೊಟ್ಟೆ ದೊಡ್ಡದು ಅಂತ, ಅಂದರೆ ಫ್ಯಾಟಿ ಲಿವರ್ ಅಂದ್ಬಿಡ್ತಾರೆ. ನನಗೂ ಕೂಡ ಹೇಳಿದ್ದಾರೆ ಫ್ಯಾಟಿ ಲಿವರ್ ಅಂದರೆ. ಈ ಫ್ಯಾಟಿ ಲಿವರ್ ಅವರಿಗೆ ಏನು ಅಂದರೆ ಸಿಕ್ಕಾಪಟ್ಟೆ ನಮ್ಮಲ್ಲಿ ಮನೆಯಲ್ಲಿ ಹೇಳ್ತಾರೆ, ದೊಡ್ಡ ಪಕ್ಷಿ ಥರ ತಿಂತಾ ಇದೆಯಾ, ಬಾಂಕ, ನಮ್ಮೂರಿನಲ್ಲಿ ಬಾಂಕ. ಅಥವಾ ಇನ್ನೊಂದು ವಿಚಾರ ಅಂದರೆ ದೊಡ್ಡ ಅವನು ಯಾರೋ ಭೀಮನ ಥರ ತಿಂತಾ ಇರ್ತೀಯ ಅಂಥೇಳಿ. ಅಂದರೆ ಹಾಗೆ ತಿನ್ನೋದ್ರಿಂದ ಏನು ತೊಂದರೆ ಆಗೋದಿಲ್ಲ, ಸರಿಯಾಗಿ ಜೀರ್ಣವಾದರೆ ಒಳ್ಳೆಯದು. ಜೀರ್ಣವಾಗದೇ ಇದ್ದರೆ ಅದೇ ತೊಂದರೆ ಆಗ್ತದೆ. ಆವಾಗ ಯು ವಿಲ್ ಗೆಟ್ ವೆರೈಟೀಸ್ ಆಫ್ ಪ್ರಾಬ್ಲಮ್ಸ್. ಏನು ಕೇಳಿದರೆ ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ ಬರ್ಬೋದು. ಓಕೆ, ಸೊ ಆಮೇಲೆ ಡಯಾಬಿಟಿಸ್ ಬರುವ ಸಾಧ್ಯತೆ ಇದೆ, ಆಮೇಲೆ ಕೊಲೆಸ್ಟ್ರಾಲ್ ಬರುವ ಸಾಧ್ಯತೆ ಇದೆ. ನೋಡಿ, ಒಂದಕ್ಕೊಂದು ಲಿಂಕ್ ಇರುತ್ತೆ. ಯಾಕಂದರೆ 7 ಪಾಯಿಂಟ್ ಈಸ್ ಅಲಾರ್ಮಿಂಗ್. ಈ ಗುರುವಲ್ಲಿ 7 ಪಾಯಿಂಟ್ಸ್ ನೋಡಿ, ಅಷ್ಟು ವೃಶ್ಚಿಕದಲ್ಲಿ 7 ಪಾಯಿಂಟ್ ಇದೆ.
ಅದರಿಂದ ಗುರು ಹಿಮ್ಸೆಲ್ಫ್ ಈಸ್ ಫ್ಯಾಟಿ ಪರ್ಸನ್. ಕೆಲವರು ಏನಮ್ಮ ದಪ್ಪಾಗಿದ್ಯಾ ಅಂತ ಕೇಳ್ತಾರೆ. ಇನ್ನು ಸ್ವಲ್ಪ ದಿವಸ ಎಲ್ಲೋ ತಿರ್ಕೊಂಡು ಬಂದಿರ್ತಾರೆ, ಅಮೇರಿಕಕ್ಕೂ ಎಲ್ಲೋ ಹೋಗಿರುತ್ತೆ. ಏನಮ್ಮ ಅಮೇರಿಕದಲ್ಲಿ ಏನು ಊಟನೇ ಸಿಗಲಿಲ್ವಾ, ಯಾಕಂದರೆ ರಣಪ್ರೇತ ಥರ ಆಗಿದೆಯಲ್ಲ ಅಂದ್ಬಿಡ್ತಾರೆ. ಅದರರ್ಥ ಏನು, ಏನೋ ಒಂದು ಅವರ ದೇಹದಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ. ಇನ್ನು ನಮ್ಮನ್ನು ನೋಡಿದ ತಕ್ಷಣ ಏನೋ ಹೊಟ್ಟೆ ಬರ್ತಾ ಇದೆ, ನೋಡಲಿಕ್ಕೆ ಸಪೂರ ಇದೆಯಾ, ಆದರೆ ಹೊಟ್ಟೆ ಮಾತ್ರ ಜೋರಿದೆ ಅಂತ ಹೇಳ್ತಾರೆ. ಇಲ್ಲ ಕಣೋ, ನಾನು ಮೇಂಟೈನ್ ಮಾಡಿದ್ದೇನೆ 81ರಿಂದ 83 kg ಅಷ್ಟೇ ಅಂತ ಕೇಳುವುದಿಲ್ಲ. ಯಾಕಂದರೆ ನನ್ನ ಹೊಟ್ಟೆ ದೊಡ್ಡದಾಗಿ ಕಾಣ್ತದೆ ಅವರಿಗೆ. ಅದು ಬಿಕಾಸ್ ಆಫ್ ದಟ್ ಫ್ಯಾಟಿ ಲಿವರ್. ಯಾಕಂದರೆ ತಿನ್ನುವುದರಲ್ಲಿ ಕಂಟ್ರೋಲ್ ಇಲ್ಲ. ಪ್ಯೂರ್ ಡಯಟ್ ಮಾಡಿದರೆ ಒಳ್ಳೆಯದು. ಎಲ್ಲ ಸಿಕ್ಕಿದ್ದೆಲ್ಲ ತಿಂತ ಹೋದರೆ ಹಾವು, ನಮ್ಮಲ್ಲಿ ಹೇಳ್ತಾರೆ ಹಾವು ಐಸಾರ ಬಿಟ್ಟು ಬೇರೆ ಎಲ್ಲ ತಿಂತೇವ ಅಂತ. ಏನು ಮಾಡಲಿಕ್ಕೆ ಆಗೋದಿಲ್ಲ, ಅದು ಹಸಿವು. ಆದರೆ ನಿಮಗೆ ಅದನ್ನು ಮುಂದೆ ಹೇಳ್ತೇನೆ. ಇಲ್ಲಿ ನಾವೀಗ ಇಂಡಿವಿಜುವಲ್ ಗ್ರಹಗಳ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಇನ್ನು ಶುಕ್ರ 4 ಪಾಯಿಂಟ್ ಇದೆ, ಅದು 6ನೇ ಮನೆಯಲ್ಲಿ. ಶುಕ್ರ 4 ಪಾಯಿಂಟ್ ಅಂದರೆ ಅದು ಮೀಡಿಯಮ್ ಎವರೇಜ್ ಅಂತ. 8 ಪಾಯಿಂಟಲ್ಲಿ 4.50 ಅಂದರೆ ಅವನಿಂದಾಗಿ ಸ್ವೀಟ್ ಜಾಸ್ತಿ ತಿಂತಾರೆ. ಶುಕ್ರ ಇಸ್ ಫಾರ್ ಸ್ವೀಟ್, ಅದರಿಂದಾಗಿ ಡಯಾಬಿಟಿಸ್ ಬರ್ಬೋದು, ಆಯಿತಾ. ಸೊ ಅದೆಲ್ಲ ಮರ್ಕ್ಯೂರಿ ಎಷ್ಟಿದೆ ಅಂತ ಹೇಳಿದೆ, 3 ಅಂದರೆ ಓಕೆ. ಸೊ ಮೇ ಬಿ ಲೇಟರ್ ಸ್ಟೇಜಲ್ಲಿ ಓಕೆ. ಸೊ ಬೃಹಸ್ಪತಿಯಿಂದ ಡಿಪ್ರೆಷನ್ ಕೂಡ ಬರ್ತದೆ. ಯಾಕಂದರೆ ನಿಮ್ಮ ಹತ್ರ ಸರಿಯಾಗಿ ಬೃಹಸ್ಪತಿ ಇಸ್ ಫಾರ್ ಇಂಟೆಲಿಜೆನ್ಸ್, ವಿಸ್ಡಮ್, ಓಕೆ. ಸೊ ನಿಮಗೆ ಬ್ರೈನಿಗೆ ಖಾನ ಸಿಗಲಿಲ್ಲ ಅಂದರೆ ಆವಾಗ ಡಿಪ್ರೆಷನ್. ಸೊ ಯು ಹ್ಯಾವ್ ಟು ಬಿ ವೆರಿ ಆಲ್ವೇಸ್ ಬ್ಯುಸಿ, ಓಕೆ. ಮೆಂಟಲಿ ಬ್ಯುಸಿ ಇರಬೇಕು. ಆಮೇಲೆ ಸ್ಯಾಟರ್ನ್ ಎಷ್ಟಿದೆ ಕೇಳಿದ್ರೆ 3 ಇದೆ, ತೊಂದರೆ ಇಲ್ಲ. ಸ್ಯಾಟರ್ನ್ 3ರಿಂದ ದೇರ್ ಇಸ್ ನೋ ಪ್ರಾಬ್ಲಮ್. ಅದನ್ನೇ ನಾನು ಇಲ್ಲಿ ವಿಮರ್ಶೆ ಮಾಡಿ ಬರೆದಿದ್ದೇನೆ, ಆಯಿತಾ. ಸೊ ನಮಗೆ ಅದು ಬೇಡ. ಈಗ ಚಂದ್ರ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂತೇಳಿ ಕೊನೆಗೆ ಏನು ಮಾಡಿದೆ, ಒಂದು ಟೇಬಲ್ ಪ್ರಿಪೇರ್ ಮಾಡಿಬಿಟ್ಟೆ. ಇಲ್ಲಿ ಸೂರ್ಯ, ಚಂದ್ರ, ಮಂಗಲ್, ಮರ್ಕ್ಯುರಿ, ಬುಧ, ಗುರು, ಶುಕ್ರ, ಶನಿ ಹೀಗೆ ಹಾಕಿಬಿಟ್ಟು ಇಲ್ಲಿ ಮಿಥುನ ಲಗ್ನ ಫಸ್ಟ್ ಬರೆದೆ. ಆಮೇಲೆ ಕ್ಯಾನ್ಸರ್ ಯಾವುದು, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ, ಮೇಷ, ವೃಷಭ ಅಲ್ಲಿವರೆಗೆ ಬಿಟ್ಟೆ. ಟೋಟಲ್ ಹಾಕಿದೆ. ಪ್ರತಿಯೊಂದು ಭಿನ್ನಾಷ್ಟಕ ನೋಡಿ. ಸೂರ್ಯನಿಗೆ 48 ಇದೆ, ಚಂದ್ರನಿಗೆ 49 ಇದೆ, ಕುಜನಿಗೆ 39 ಇದೆ, ಬುಧನಿಗೆ 54 ಇದೆ, ಗುರುವಿಗೆ 56 ಇದೆ, ಶುಕ್ರನಿಗೆ 52 ಇದೆ, ಶನಿಗೆ 39 ಇದೆ. ಇದಿಷ್ಟು ಟೋಟಲ್ ಮಾಡಿದ್ರೆ 337 ಬರ್ತದೆ. 337 ಡಿವೈಡ್ ಬೈ 12 ಅಂದರೆ 28 ಪಾಯಿಂಟ್. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಹಾಕಿದ್ದೇನೆ ಮಿಥುನ ಲಗ್ನದಲ್ಲಿ 31 ನೋಡಿ, 31. ಎರಡನೇ ಫೈನಾನ್ಸ್, ಬ್ಯಾಂಕಿಂಗ್, ಫೈನಾನ್ಸ್, ಫ್ಯಾಮಿಲಿ ಇದರಲ್ಲಿ 35 ಇದೆ. ಆಮೇಲೆ ಇಲ್ಲಿ 30 ಇದೆ, ಇಲ್ಲಿ 20. ಜಗನ್ನಾಥ್ ಹೋರದಲ್ಲಿ ತಪ್ಪು ಕೊಟ್ಟಿದ್ದಾರೆ, ಇದು ಕರೆಕ್ಟ್ ಇದೆ. 30 ಕರೆಕ್ಟ್ ಇದೆ, ಓಕೆ. ಆಮೇಲೆ ಇಲ್ಲಿ 29 ಇದೆ, ಇಲ್ಲಿ 26 ಇದೆ, ಇಲ್ಲಿ 25 ಇದೆ. ಯಾವುದೋ 6ನೇ ಮನೆ ಸ್ಕೋರ್ಪಿಯೋ. 7ನೇ ಮನೆಯಲ್ಲಿ ಸ್ಪೌಸಿನ ಮನೆಯಲ್ಲಿ 24 ಇದೆ, ಆಯಿತಾ. ನಾವು ಇದನ್ನು ನೋಡಿಯೇ ನಾವು ಕಮೆಂಟ್ ಮಾಡೋದು. ಆಮೇಲೆ ಕುಂಭದಲ್ಲಿ 31 ಇದೆ, ಕಟಕದಲ್ಲಿ 24 ಇದೆ, ಆಯಿತಾ. ನೋಡಿ, ವೃತ್ತಿ ಮನೆಯಲ್ಲಿ ಮೀನ ರಾಶಿಯಲ್ಲಿ 38 ಇದೆ, ಒಳ್ಳೆಯದು. ಏರಿಸಲ್ಲಿ 26 ಇದೆ, ಯಾವುದು 24 ಇದೆ ಇಲ್ಲಿ, ಆಯಿತಾ. ಅದು ಆ್ಯಕ್ಚುಲಿ 26. ಸೊ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. 4, 6, 10, 12, 3, 15, 3, 18, 8, 26, ಓಕೆ. ಆಮೇಲೆ ವೃಷಭದಲ್ಲಿ 20 ಇದೆ. ಇಲ್ಲಿ ಏನಾಗ್ತದೆ ಅಂದರೆ ನಿಮಗೆ ಈ ಸಂಖ್ಯೆಯಿಂದಲೇ ನಿಮಗೆ ಒಂಥರ ಒಳ್ಳೆ ಖುಷಿ ಆಗ್ತದೆ. ಪರವಾಗಿಲ್ಲ, ನಿಮ್ಮದು ವ್ಯಕ್ತಿತ್ವ ಭಾಳ ಚೆನ್ನಾಗಿದೆ, ಪರ್ಸ್ನಾಲಿಟಿ ಚೆನ್ನಾಗಿದೆ, ನಿಮಗೆ ಇಮ್ಯುನಿಟಿ ಒಳ್ಳೆದುಂಟು, ವೈಟಾಲಿಟಿ ಚೆನ್ನಾಗಿದೆ. 2ನೇ ಮನೆ ಬ್ಯಾಂಕ್, ಫೈನಾನ್ಸ್ ಒಳ್ಳೆದಿದೆ, ಬ್ಯಾಂಕಿನಲ್ಲಿ ಒಳ್ಳೆ ಹಣ ಇಡ್ತೀರಿ ನೀವು, ಆಯಿತಾ. ಫ್ಯಾಮಿಲಿ ನಿಮ್ಮದು ಒಳ್ಳೆದುಂಟು ಅಂತ ಹೇಳ್ಬೋದು. ಇದರಲ್ಲಿ 3ನೇ ಮನೆ ಕಮ್ಯುನಿಕೇಷನ್, ಹೈ ಕ್ಲಾಸ್, ಪಟಾಕಿ ಹೊಡಿತೀರಿ ನೀವು ಅಂತ ಹೇಳ್ತಾರೆ. ಆಮೇಲೆ ಇದು 4ನೇ ಮನೆ ಸುಖ, ಒಳ್ಳೆಯದ ಗಾಡಿ ಎಲ್ಲ ತೊಗೊಳ್ತಾ ಇರ್ತೀರಿ, ನಿಮಗೆ ಫ್ಯಾಷನ್ ಇದೆ ಅಂತೇಳಿ ಹೇಳ್ತಾರೆ.
ತುಲಾದಲ್ಲಿ 26 ಮಕ್ಕಳು, ಪ್ರಯೋಜನಿ ಮಕ್ಕಳು ಕೂಡ ಅಡ್ಡಿ ಇಲ್ಲ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಗುರು 5 ಇದೆ, ಬುಧ 5 ಇದೆ, ವೆರಿ ಇಂಟೆಲಿಜೆಂಟ್ ಬ್ರಿಲಿಯಂಟ್ ಮಕ್ಕಳು. ಓಕೆ, ವೆಲ್ ಎಜುಕೇಟೆಡ್ ಆಲ್ಸೋ, ಇಲ್ಲ ಹೇಳ್ಬೋದು ನೋಡಿ. ಆಮೇಲೆ ವೃಶ್ಚಿಕದಲ್ಲಿ ಇದು 7, ಗುರು 7 ಬಿಟ್ಟರೆ ಮತ್ತೆಲ್ಲ ಒಳ್ಳೇದುಂಟು. ಆಮೇಲೆ ಚಂದ್ರ 5 ಉಂಟು. ಸೊ ಚಂದ್ರ ಮೋಡಿ, ಗುರು ನಿಮಗೆ ಫ್ಯಾಟಿ, ಆಯಿತಾ. ಆಮೇಲೆ ಒಂದೊಂದೇ ತಗೊಂಡ್ರೆ ಇಲ್ಲಿ ನೋಡಿ ಲಾಭದ ಅಷ್ಟಮದಲ್ಲಿ ಒಳ್ಳೆಯದಿದೆ, ಯಾಕಂದರೆ ಅಷ್ಟಮ ಸ್ಥಾನ ಕಮ್ಮಿ. ಹೆಂಡತಿ ಮನೆ ಕಮ್ಮಿ ಇದೆ, ಹೆಂಡತಿ ನಿಮಗೆ ಹೇಳಿದಂಗೆ ಕೇಳ್ತಾಳೆ, ಆಯಿತಾ. ಇದು ನೋಡಿ ಭಾಗ್ಯದಲ್ಲಿ ನಿಮಗೆ 31 ಇದೆ ಮಾರ್ರೆ, ಅಡ್ಡಿಲ್ಲ, ಪರವಾಗಿಲ್ಲ, ವೆರಿ ಗುಡ್. ಆಮೇಲೆ ಇದರಲ್ಲಿ ವೃತ್ತಿ ಮನೆಯಲ್ಲಿ 38 ಇದೆ, ಎಲ್ಲ ಕಾಂಟ್ರಿಬ್ಯೂಷನ್ ಚೆನ್ನಾಗಿದೆ. ಸೂರ್ಯ 7 ಕೊಟ್ಟ, ಕುಜ 7 ಕೊಟ್ಟ. ಕುಜ 7 ಕೊಟ್ಟ ಅಂದರೆ ನೀವು ಶೌರ್ಯವಂತರು, ಅವರು ಯಾರಿಗೂ ಹೆದರದು, ಡೋಂಟ್ ಕೇರ್ ಪರ್ಸನ್. ಸೂರ್ಯ 7 ಕೊಟ್ಟಂದರೆ ಯುವರ್ ಅಥಾರಿಟಿ, ರೂಲಿಂಗ್, ಎಲ್ಲೋದ್ರೂ ನೀವು ಪ್ರಿನ್ಸಿಪಾಲು ಅಥವಾ ಮ್ಯಾನೇಜರು, ಚೀಫ್ ಮ್ಯಾನೇಜರ್ ಆಗಿ ಇರ್ತೀರಿ. ಬುಧ 6 ಅಂದರೆ ನೀವು ಸಾಫ್ಟ್ವೇರ್ ಎಕ್ಸ್ಪರ್ಟ್ ಆಗಿರ್ತೀರಿ. ಬೃಹಸ್ಪತಿ 6 ಅಂದರೆ ಒಳ್ಳೆ ಟೀಚರ್ ಆಗಿರ್ತೀರಿ, ಲೆಕ್ಚರ್ ಆಗಿರ್ತೀರಿ, ಅದು ಹೌದು. ಆಮೇಲೆ ಶುಕ್ರ 2, ಏನೂ ಸಾಕತ್ತಿಲ್ಲ ನಿಮಗೆ. ಶುಕ್ರ 2 ಆದ್ದರಿಂದ ನೀವು ಸ್ವಲ್ಪ ಏನು ನಿಮಗೆ ಫ್ಯಾಷನ್ ಗೀಷನ್ ಐಷಾರಾಮಿ ಜೀವನ ಅಂತೆಲ್ಲ ಸ್ವಲ್ಪ ಕಡಿಮೆ ಇರ್ಬೋದು, ಆಯಿತಾ. ಆಮೇಲೆ ಶನಿ 6, ವೆರಿ ಡಿಸಿಪ್ಲಿನ್, ಜಡ್ಜ್ ಥರ ಇರ್ತೀರಿ, ಏನು ತಗೊಳ್ಳೋದಿಲ್ಲ. ಬ್ಯಾಂಕಿನಲ್ಲಿ ಕಸ್ಟಮರ್ ಏನೋ ಕೊಟ್ಟರೆ ನೀವು ತಗೊಳ್ಳೋದೇ ಇಲ್ಲ, ವೆರಿ ಸ್ಟ್ರಿಕ್ಟ್ ಪರ್ಸ್ನಾಲಿಟಿ ನಿಮ್ಮದು. ನೋಡಿ ಎಷ್ಟು ಚೆನ್ನಾಗಿ ಆ 7 ಗ್ರಹಗಳ ಬಗ್ಗೆ ಇಲ್ಲೇ ನಾನು ಹೇಳಿ ಆಯಿತು, ಆಯಿತಾ. ಹಾಗೆ 11ನೇ ಮನೆ 26, ಕಮ್ಮಿ, ಸ್ವಲ್ಪ ಕಮ್ಮಿ. ಆಮೇಲೆ 12ನೇ ಮನೆ 20, ವೆರಿ ಗುಡ್. 12ನೇ ಮನೆ 20 ಇರೋದು ಏನಾಗಿದೆ ಅಂದರೆ ನಿಮಗೆ ಯಾವ ರೀತಿಯ ನಿದ್ರಾಹೀನತೆ ಇಲ್ಲ, ನಿಮಗೆ ಒಂದು ರೀತಿಯಲ್ಲಿ ನಿಮ್ಮ ಎಕ್ಸ್ಪೆಂಡಿಚರ್ ಕೂಡ ಸರಿಯಾಗಿ, ಹಣಕ್ಕೆ ಸರಿಯಾಗಿ ಎಕ್ಸ್ಪೆಂಡಿಚರ್ ಮಾಡ್ತೀರಿ ವಿನಃ ಹೆಚ್ಚು ಮಾಡುವುದಿಲ್ಲ. ಸೇವಿಂಗ್ಸ್ ಚೆನ್ನಾಗಿದೆ, ಯಾಕಂದರೆ 35 ಇನ್ಕಮ್ ಇದ್ದರೆ ಖರ್ಚು 20 ಇದೆ, 15 ಸೇವ್ ಮಾಡ್ತೀರಿ, ಎಂಥ ಮಾರ್ಯಾರೆ, ಆಯಿತಾ. ಸೊ ಯಾವ ರೀತಿ ನೋಡಿ, ಈ ರೀತಿ ಭಿನ್ನಾಷ್ಟಕ ವರ್ಗವನ್ನು ನೀವು ಒಂದೊಂದೇ ಹೇಳುವ ಒಂದು ಪರಿಸ್ಥಿತಿಯಲ್ಲಿ ಇದ್ದರೆ ಹೈ ಕ್ಲಾಸ್, ಯು ಕ್ಯಾನ್ ಡೂ ಮಾರ್ವಲಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್, ಗಾಡ್ ಬ್ಲೆಸ್ ಯು.